ವೀಕ್ಷಕರೇ, ಭಾರತದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ವಾಹನಗಳಿಗೆ ಪೆಟ್ರೋಲ್ ಅನ್ನು ಹಾಕಿಸಬೇಕು ಅಂದ್ರೆ ಮೊದಲು ನಮಗೆ ನೆನಪಿಗೆ ಬರುವಂತ ಕಂಪನಿಗಳು HP, ಇಂಡಿಯನ್ ಆಯಿಲ್ ಮತ್ತೆ ಭಾರತ್ ಪೆಟ್ರೋಲಿಯಂ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ 95% ಪೆಟ್ರೋಲ್ ಪಂಪ್ಸ್ ಈ 3 ಗವರ್ನಮೆಂಟ್ ಪೆಟ್ರೋಲ್ ಪಂಪ್ ಅಂಡರ್ ನಲ್ಲೇ ಇರ್ತವೆ. ಆದ್ರೆ ಇತ್ತೀಚೆಗೆ ಒಂದು ಖಾಸಗಿ ಕಂಪನಿ ನಮ್ಮ ದೇಶದಲ್ಲಿರುವಂತಹ ಅವರ ಫ್ಯೂಲ್ ಸ್ಟೇಷನ್ ಅನ್ನ ಅತಿ ವೇಗವಾಗಿ ವಿಸ್ತರಿಸ್ತಾ ಇದೆ. ಅದೇ ನಯಾರಾ ಎನರ್ಜಿ. 2025ನೇ ವರ್ಷದ ಪ್ರಕಾರ ಈ ನಯಾರಾ ಕಂಪನಿಗೆ ನಮ್ಮ ದೇಶದಲ್ಲಿ ಒಟ್ಟು 6,500ಕ್ಕೂ ಅಧಿಕ ಫ್ಯೂಲ್ ಸ್ಟೇಷನ್ಗಳು ಇದ್ದಾವೆ. ಮತ್ತೆ ಈ ಕಂಪನಿ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರೈವೇಟ್ ಫ್ಯೂಲ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ, ಈ ನಯಾರಾ ಕಂಪನಿ ಯಾರದ್ದು? ಮತ್ತೆ ನಮ್ಮ ದೇಶದಲ್ಲಿರುವಂತಹ ರಿಲಯನ್ಸ್ ಕಂಪನಿಗೆ ಕಾಂಪಿಟೇಟರ್ ಆಗಿ ವ್ಯಾಪಾರ ಮಾಡುತ್ತಿರುವಂತಹ ಈ ನಯಾರಾ ಕಂಪನಿಯ ಹಿಂದೆ ಯಾರಿದ್ದಾರೆ? ಇಲ್ಲಿವರೆಗೂ ಫ್ಯೂಯಲ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮೇಲೆ ಅತ್ಯಗೆ ತಲೆಕೆಡಿಸಿಕೊಂಡಂತ ರಿಲಯನ್ಸ್ ಕಂಪನಿ ಇದೀಗ ನಯಾರಾ ಕಂಪನಿಗೆ ಎದುರಾಗಿ ಜಿಯೋ BP ಬಂಕ್ಸ್ ಗಳನ್ನ ಯಾಕೆ ಶುರು ಮಾಡಿದೆ? ಮತ್ತೆ ಇಂಡಿಯನ್ ಆಯಿಲ್ ಬಿಸ್ನೆಸ್ ನಲ್ಲಿ ನಡೆಯುತ್ತಿರೋದಾದ್ರೂ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದಂತಹ ಮಾಹಿತಿಗಳು ಇದ್ದಾವೆ. ಯಾಕೆಂದ್ರೆ ಈ ನಯಾರಾ ಕಂಪನಿ ಹಿಂದೆ ಇರೋದು ವ್ಯಕ್ತಿನೋ ಅಥವಾ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅಲ್ಲ. ಈ ಕಂಪನಿ ಹಿಂದೆ ಒಂದು ದೊಡ್ಡ ರಾಷ್ಟ್ರನೇ ನಿಂತಿದೆ. ಆ ರಾಷ್ಟ್ರ ಬೇರೆ ಯಾವುದೋ ಅಲ್ಲ, ಅದೇ ರಷ್ಯಾ. ನಮ್ಮ ದೇಶದಲ್ಲಿರುವಂತಹ ಆಯಿಲ್ ರೀಫಂಡ್ ಬಿಸ್ನೆಸ್ ನಲ್ಲಿ ಮುಖ್ಯವಾಗಿ 2 ರೀತಿಯ ಕಂಪನಿಗಳು ಇದ್ದಾವೆ. ಒಂದು ಗವರ್ನಮೆಂಟ್ ಕಂಪನಿಗಳು, ಮತ್ತೊಂದು ಪ್ರೈವೇಟ್ ಕಂಪನಿಗಳು. BPCL, HPCL ಈ 3 ಕೂಡ ಗವರ್ನಮೆಂಟ್ ಅಂಡರ್ ನಲ್ಲಿ ಬರ್ತವೆ. ನಮ್ಮ ದೇಶದಲ್ಲಿ ಇರುವಂತಹ ಬಹುತೇಕ ಪೆಟ್ರೋಲ್ ಪಂಪ್ ಗಳನ್ನ ಈ 3 ಕಂಪನಿಗಳು ನಡೆಸ್ತವೆ. ಪ್ರೈವೇಟ್ ಕಂಪನಿಯ ಅಡಿಯಲ್ಲಿ 2 ರೀತಿಯ ಕಂಪನಿಗಳಿದ್ದಾವೆ. ಅದೇ ರಿಲಯನ್ಸ್ ಮತ್ತು ನಯಾರಾ ಎನರ್ಜಿ. ಈ ರಿಲಯನ್ಸ್ ಕಂಪನಿಗೆ ಗುಜರಾತ್ ನಲ್ಲಿ ಇರುವಂತಹ ಜಾಮ್ನಗರ್ ಅನ್ನುವಂತ ಏರಿಯಾದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಆಯಿಲ್ ರಿಫೈನರಿ ಇದೆ. ಇದನ್ನ 1999ರಲ್ಲಿ ಧೀರುಭಾಯ್ ಅಂಬಾನಿಯವರು ಶುರು ಮಾಡಿದ್ರು. ಇಲ್ಲಿ ಕ್ರೂಡ್ ಆಯಿಲ್ ಅನ್ನ ಪ್ರೊಸೆಸ್ ಮಾಡಿ ಅದರಿಂದ ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ ಅಂತ ಫ್ಯೂಲ್ ಅನ್ನ ಹೊರತೆಗಿತಾರೆ. ಧೀರುಭಾಯಿ ಅಂಬಾನಿ ಜಾಮ್ನಗರ್ ನಲ್ಲಿ ರಿಲಯನ್ಸ್ ರಿಫೈನರ್ ಕಟ್ತಿರ್ಬೇಕಾದ್ರೆ ಅದರ ಹತ್ತಿರದಲ್ಲಿ ಇದ್ದಂತ ವದಿನಾರ್ ಎಂಬ ಒಂದು ಏರಿಯಾದಲ್ಲಿ ಮತ್ತೊಂದು ಭಾರತೀಯ ಕಂಪನಿ ಕೂಡ ಆಯಿಲ್ ರಿಫೈನರಿಯನ್ನ ನಿರ್ಮಿಸುತ್ತೆ. ಅದೇ SR ಆಯಿಲ್ ಲಿಮಿಟೆಡ್. ಇದು SR ಗ್ರೂಪ್ ನ ಒಂದು ಭಾಗ. ಈ ಒಂದು ಕಂಪನಿ ಕೋರ್ ಸೆಕ್ಟರ್ ನಲ್ಲಿ ವ್ಯಾಪಾರ ಮಾಡುತ್ತೆ. ಅವು ಯಾವುವು ಅಂದ್ರೆ ಪವರ್, ಫ್ಯೂಯಲ್, ಮೈನಿಂಗ್, ಶಿಪ್ಪಿಂಗ್ ಮತ್ತು ಇತ್ಯಾದಿ. ರಿಲಯನ್ಸ್ ರಿಫೈನರಿ 1999ರಲ್ಲಿ ಶುರುವಾಗಿದ್ರೆ ಈ SR ಕಂಪನಿ ಅವರ ಉತ್ಪಾದನೆ 2008ರಲ್ಲಿ ಶುರುವಾಗುತ್ತೆ. ರಿಲಯನ್ಸ್ ಕಂಪನಿ ಈ ಒಂದು ಆಯಿಲ್ ಬಿಸ್ನೆಸ್ ನಲ್ಲಿ SR ಕಂಪನಿಗೆ ಅತ್ಯಂತ ಕಠಿಣವಾದಂತಹ ಪೈಪೋಟಿಯನ್ನ ಕೊಟ್ಟಿತ್ತು. ಹೀಗಾಗಿ SR ಕಂಪನಿ ಈ ಒಂದು ಉದ್ಯಮದಲ್ಲಿ ಬಿದ್ದು ಹೋಗುತ್ತೆ. ಇದರ ಜೊತೆಗೆ ಅವರ ಸ್ಟೀಲ್ ಬಿಸ್ನೆಸ್ ಕೂಡ ಸಂಪೂರ್ಣವಾಗಿ ನಷ್ಟದಲ್ಲಿ ಮುಳುಗಿ ಹೋಗಿತ್ತು. 2017ರ ಹೊತ್ತಿಗೆ ಈ SR ಕಂಪನಿ 1.38 ಲಕ್ಷ ಕೋಟಿ ಸಾಲದಲ್ಲಿ ಮುಳುಗಿ ಹೋಗುತ್ತೆ. ಈ ಆರ್ಥಿಕ ಸಮಸ್ಯೆಯಿಂದ ಹೊರತರೋದಕ್ಕೆ SR ಕಂಪನಿ ತಾವು ಎಷ್ಟೋ ಕಷ್ಟಪಟ್ಟು ಗುಜರಾತ್ ನಲ್ಲಿ ಕಟ್ಟಿದಂತ ಈ ಆಯಿಲ್ ರಿಫೈನರಿಯನ್ನ ಮಾರ್ಬಿಡ್ತಾರೆ. ಇದನ್ನ ಖರೀದಿ ಮಾಡಿದ್ದು ಯಾರು ಗೊತ್ತಾ? ಅದು ರಷ್ಯಾ ದೇಶ. ರಷ್ಯಾದಲ್ಲಿ ಇರುವಂತಹ ರೋಸ್ನೆಫ್ಟ್ ಅನ್ನುವಂತ ಒಂದು ಗವರ್ನಮೆಂಟ್ ಕಂಪನಿ SR ಆಯಿಲ್ ಕಂಪನಿಯಲ್ಲಿ 49% ಶೇರ್ ಅನ್ನ ಖರೀದಿ ಮಾಡುತ್ತೆ. ಮತ್ತೆ UPC ಇನ್ವೆಸ್ಟ್ಮೆಂಟ್ ಗ್ರೂಪ್ ಅನ್ನುವಂತ ರಷ್ಯನ್ ಪ್ರೈವೇಟ್ ಕಂಪನಿ 29% ಶೇರ್ ಅನ್ನ ಖರೀದಿ ಮಾಡುತ್ತೆ. ಇನ್ನು 24% ಶೇರ್ ಅನ್ನ ಟ್ರಾಫಿಗುರಾ ಅನ್ನುವಂತ ಸಿಂಗಾಪುರ್ ಕಂಪನಿ ಖರೀದಿ ಮಾಡುತ್ತೆ. ಮತ್ತೆ 1.7% ಶೇರ್ SR ಬಳಿ ಇರುತ್ತೆ. ಇದರಲ್ಲಿ 73% ಶೇರ್ ರಷ್ಯಾ ಕಂಪನಿ ಕೈಯಲ್ಲಿ ಇರೋದ್ರಿಂದ 2017ರಲ್ಲಿ SR ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರನ್ನು ತೆಗೆದುಹಾಕಿ ನಯಾರಾ ಎನರ್ಜಿ ಲಿಮಿಟೆಡ್ ಅಂತ ಬದಲಾಯಿಸುತ್ತೆ. ಇತ್ತೀಚೆಗೆ ಈ ನಯಾರಾ ಕಂಪನಿ ಅವರ ಪೆಟ್ರೋಲ್ ಪಂಪ್ಗಳು ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ವಿಸ್ತರಿಸುತ್ತಿದ್ದಾವೆ. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಅದಕ್ಕೂ ಮೊದಲು ನಮ್ಮ ದೇಶದಲ್ಲಿ ಫ್ಯೂಯಲ್ ಬಿಸ್ನೆಸ್ ಮೊದಲು ಹೇಗೆ ನಡೀತಾ ಇತ್ತು, ಈಗ ಹೇಗೆ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. 1990ರ ಮೊದಲು ನಮ್ಮ ದೇಶದಲ್ಲಿ ಖಾಸಗಿ ಕಂಪನಿಗಳು ಫ್ಯೂಯಲ್ ಬಿಸ್ನೆಸ್ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಕೇವಲ ಗವರ್ನಮೆಂಟ್ ಕಂಪನಿಗಳು ಮಾತ್ರ ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಗಳನ್ನ ಮಾರಾಟ ಮಾಡಬೇಕಿತ್ತು. HP, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಅನ್ನುವಂತ ಕಂಪನಿಗಳು ಮಾತ್ರ ಈ ಒಂದು ಉದ್ಯಮವನ್ನ ಮಾಡ್ತಿದ್ವು. ಆದರೆ 1991ರಲ್ಲಿ PV ನರಸಿಂಹರಾವ್ ಅವರು ತಂದಂತಹ ಎಕನಾಮಿಕ್ಸ್ ರಿಫಾರ್ಮ್ಸ್ ನ ಭಾಗವಾಗಿ ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ಲಿ ಖಾಸಗಿ ಕಂಪನಿಗಳು ಕೂಡ ಈ ಒಂದು ಪೆಟ್ರೋಲಿಯಂ ಬಿಸ್ನೆಸ್ ಅನ್ನ ಮಾಡಬಹುದು ಅಂತ ಅನುಮತಿಯನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂದ್ರೆ, ಅದರಲ್ಲಿ ಸರ್ಕಾರ ಫಿಕ್ಸ್ ಮಾಡದಂತ ರೇಟ್ ಅಲ್ಲಿ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಮಾರಾಟ ಮಾಡಬೇಕು ಅಂತ ಹೇಳಿತ್ತು. ವೀಕ್ಷಕರೇ, ಈ ಒಂದು ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮುಂದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್ಕಾರ ಪ್ರೈವೇಟ್ ಕಂಪನಿಗಳಿಗೆ ಪೆಟ್ರೋಲಿಯಂ ಬಿಸ್ನೆಸ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟ ತಕ್ಷಣ ರಿಲಯನ್ಸ್ ಮತ್ತು SR ಕಂಪನಿ ಈ ಒಂದು ಉದ್ಯಮವನ್ನು ಮಾಡೋದಕ್ಕೆ ಗುಜರಾತ್ ನಲ್ಲಿರುವಂತಹ ಅವರ ಆಯಿಲ್ ರಿಫೈನರಿಯನ್ನ ಶುರು ಮಾಡ್ತಾರೆ. ಎಲ್ಲವನ್ನು ಕೂಡ ಸಿದ್ಧ ಮಾಡಿಕೊಂಡು ಇನ್ನೇನು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ತಯಾರಿಸಿ ಮಾರಾಟ ಮಾಡೋಣ ಅಂತ ಈ ಕಂಪನಿಗಳು ಹೊರಟಾಗ ಅವ್ರ ಮುಂದೆ ದೊಡ್ಡ ಸವಾಲೊಂದು ಇತ್ತು. ಅದು ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿರುವಂತಹ ಫ್ಯೂಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸಂಪೂರ್ಣವಾಗಿ ಈ 3 ಗವರ್ನಮೆಂಟ್ ಕಂಪನಿಗಳ ಕೈಯಲ್ಲಿತ್ತು. ಯಾವುದೇ ಊರಿಗೆ ಹೋದ್ರೂ ಈ 3 ಕಂಪನಿಗಳಲ್ಲಿ ಒಂದು ಕಂಪನಿಯ ಪೆಟ್ರೋಲ್ ಬಂಕ್ ಇದ್ದೇ ಇರ್ತಾ ಇತ್ತು. ಇನ್ನು ಕೆಲವೊಂದು ಊರಲ್ಲಿ 3 ಕಂಪನಿಯ ಪೆಟ್ರೋಲ್ ಬಂಕ್ಗಳು ಕೂಡ ಇರ್ತಾ ಇದ್ವು. ರಿಲಯನ್ಸ್ ಮತ್ತು ನಯಾರಾ ಕಂಪನಿಗಳು ಈ ಸರ್ಕಾರದ ಕಂಪನಿಗಳ ವಿರುದ್ಧ ಪೈಪೋಟಿ ಮಾಡೋದು ಕಷ್ಟ ಇತ್ತು. ಒಂದು ವೇಳೆ ಪೈಪೋಟಿಗೆ ನಿಂತರೂ ಕೂಡ ಗ್ರಾಹಕರನ್ನ ಆಕರ್ಷಣೆ ಮಾಡೋದಕ್ಕೆ ಕಡಿಮೆ ದರದಲ್ಲಿ ಫ್ಯೂಯಲ್ ಮಾರುವಂತ ಟ್ರಿಕ್ಸ್ ಗಳನ್ನ ಬಳಸುವಂತಿರ್ಲಿಲ್ಲ. ಯಾಕೆಂದ್ರೆ ಸರ್ಕಾರ ಇವರಿಗೆ ಮೊದಲೇ ತಾನು ನಿಗದಿ ಮಾಡದಂತ ದರದಲ್ಲೇ ಮಾರಾಟ ಮಾಡಬೇಕು ಅಂತ ಷರತ್ತನ್ನ ವಿಧಿಸಿತ್ತು. ಹೀಗಾಗಿ ಈ 2 ಕಂಪನಿಗಳು ತಲೆ ಕೆಡಿಸಿಕೊಳ್ಳದೆ ತಾವು ತಯಾರು ಮಾಡದಂತ ಫ್ಯೂಲ್ ಅನ್ನ
ಎಕ್ಸ್ಪೋರ್ಟ್ ಮಾಡಿ ವಿದೇಶಗಳಲ್ಲಿ ಮಾರಾಟ ಮಾಡ್ತಿದ್ರು. ಉದಾಹರಣೆಗೆ ರಿಲಯನ್ಸ್ ಕಂಪನಿ ತಯಾರು ಮಾಡಿದಂತ ಪೆಟ್ರೋಲಿಯಂ ಉತ್ಪನ್ನದಲ್ಲಿ 60-70% ಉತ್ಪನ್ನವನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಿದ್ರು. ಇನ್ನು ನಯಾರ ಕಂಪನಿ ಕೂಡ ಅವರ ಒಟ್ಟು ಉತ್ಪಾದನೆಯಲ್ಲಿ 30-40% ಪೆಟ್ರೋಲಿಯಂ ಉತ್ಪಾದನೆಯನ್ನ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ವ್ಯಾಪಾರ ಮಾಡ್ತಿದ್ರು. ಇದರಿಂದ ನಮಗೆ ಅರ್ಥ ಆಗೋದು ಏನು ಅಂದ್ರೆ ಈ ಎರಡು ಕಂಪನಿಗಳು ತಮ್ಮ ಪೆಟ್ರೋಲಿಯಂ ಉದ್ಯಮವನ್ನು ನಡೆಸೋದಕ್ಕೆ ವಿದೇಶದ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆ ಅಂತ ತಿಳಿಯುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ HP, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಎಂಬ ಸರ್ಕಾರಿ ಕಂಪನಿಗಳು ಭಾರತೀಯ ಮಾರುಕಟ್ಟೆ ಮೇಲೆ ಫೋಕಸ್ ಮಾಡಿದ್ರೆ, ರಿಲಯನ್ಸ್ ಮತ್ತು ನಯಾರ ಕಂಪನಿಗಳು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡ್ತಾ ಸಂತೋಷವಾಗಿ ಎಷ್ಟೋ ವರ್ಷಗಳ ಕಾಲ ಬಿಸಿನೆಸ್ ಮಾಡ್ತಿದ್ರು. ಆದ್ರೆ 2020 ನಂತರ ಪರಿಸ್ಥಿತಿ ಎಷ್ಟೋ ಬದಲಾಗಿತ್ತು. ಈ ಕೊರೋನಾದಿಂದ ಭಾರತದಲ್ಲಿ ಲಾಕ್ಡೌನ್ ಮಾಡಿದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ನ ಡಿಮ್ಯಾಂಡ್ ಕಡಿಮೆಯಾಗಿ ಭಾರತದಲ್ಲಿ ಇದ್ದಂತ ಸಾಕಷ್ಟು ಪೆಟ್ರೋಲಿಯಂ ಕಂಪನಿಗಳಿಗೆ ನಷ್ಟ ಆಗುತ್ತೆ. ಲಾಕ್ಡೌನ್ ಮುಗಿದ ನಂತರ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಊಹೆ ಮಾಡಿದ್ರು. ಆದ್ರೆ ಈ ರೀತಿ ಸ್ವಲ್ಪ ದಿವಸದವರೆಗೂ ಡಿಮ್ಯಾಂಡ್ ಉಂಟಾಗಿದ್ರು, ನಂತರದ ದಿವಸದಲ್ಲಿ ಅದು ಬಿದ್ದು ಹೋಗಿತ್ತು. ಇದಕ್ಕೆ ಅನೇಕ ಕಾರಣಗಳಿವೆ. ಮೊದಲನೇದು ಎಲೆಕ್ಟ್ರಿಕ್ ವೆಹಿಕಲ್. ಪ್ರಪಂಚದಲ್ಲಿ ಇರುವಂತಹ ಎಷ್ಟೋ ಮುಂದುವರೆದಂತ ದೇಶಗಳು ಈ ಪೆಟ್ರೋಲ್ ವೆಹಿಕಲ್ ನ ಬದಲಾಗಿ ಎಲೆಕ್ಟ್ರಿಕಲ್ ವಾಹನಗಳನ್ನ ಹೆಚ್ಚಾಗಿ ಉಪಯೋಗಿಸೋದಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ ಒಂದ್ ಕಾಲದಲ್ಲಿ ಚೈನಾ ಪ್ರಪಂಚದಲ್ಲಿ ಅತ್ಯಂತ ಫ್ಯೂಯಲ್ ಕನ್ಸ್ಯೂಮಿಂಗ್ ಕಂಟ್ರಿ ಆಗಿತ್ತು. ಆದ್ರೆ 2020 ನಂತರ ಚೈನಾ ಫ್ಯೂಯಲ್ ಬಳಕೆಯನ್ನು ತಗ್ಸೋದಕ್ಕೆ ಎಲೆಕ್ಟ್ರಿಕಲ್ ವಾಹನಗಳನ್ನ ಬಳಸೋದಕ್ಕೆ ಶುರು ಮಾಡಿತು. ಕೇವಲ ಚೈನಾ ಮಾತ್ರವಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ, UK, ಜರ್ಮನ್ ಮತ್ತು ಸೌತ್ ಕೊರಿಯಾ ಈ ರೀತಿ ಅದೆಷ್ಟೋ ಮುಂದುವರೆದಂತ ದೇಶಗಳು ತಮ್ಮ ದೇಶದಲ್ಲಿ ಮಾಲಿನ್ಯ ತಗ್ಸೋದಕ್ಕೆ ಮತ್ತು ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ನಿಧಾನವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡ್ತಿವೆ. ಮತ್ತೊಂದು ಕಡೆ ಈ OPEC ಕಂಟ್ರಿಗಳು ಅಂದ್ರೆ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್, ಈ ಕಂಟ್ರಿಗಳ ಜೊತೆ ಅಮೆರಿಕ, ಕೆನಡಾ, ಬ್ರೆಜಿಲ್ ನಂತ ದೇಶಗಳು ಕೂಡ ಕಚ್ಚಾ ತೈಲವನ್ನ ರಫ್ತು ಮಾಡ್ತಿವೆ. ಒಂದ್ ಕಡೆ ಬೇಡಿಕೆ ಕಡಿಮೆ ಆಗ್ತಿದೆ, ಮತ್ತೊಂದ್ ಕಡೆ ಸಪ್ಲೈ ಕೂಡ ಬೆಳೀತಾ ಇದೆ. ಈ ಎಲ್ಲಾ ಕಾರಣದಿಂದಲೇ ಇಂಟರ್ ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬಿದ್ದು ಹೋಗ್ತಾ ಇದೆ. ಈ ರೀತಿ ಆದಂತಹ ಅನೇಕ ಕಾರಣಗಳಿಂದ ಇಂಟರ್ ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕಚ್ಚಾ ತೈಲದ ಬೇಡಿಕೆ ಕಡಿಮೆಯಾಗಿದ್ರೆ ನಮ್ಮ ಭಾರತದಲ್ಲಿ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ದಿನೇ ದಿನೇ ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಮತ್ತು ಚೈನಾ ಕಡಿಮೆ ಮಾಡದಂತೆ ನಮ್ಮ ಭಾರತ ಫ್ಯೂಲ್ ಬಳಕೆಯನ್ನ ಕಡಿಮೆ ಮಾಡಿ ಆಲ್ಟರ್ನೇಟಿವ್ ಸೋರ್ಸ್ ಅನ್ನ ಬಳಸಲಿಲ್ಲ. ಯಾಕೆಂದ್ರೆ ನಮ್ಮ ಭಾರತ ಇನ್ನೂ ಕೂಡ ಡೆವಲಪಿಂಗ್ ಕಂಟ್ರಿ. ಸರಳವಾಗಿ ಹೇಳಬೇಕು ಅಂದ್ರೆ ಅಮೆರಿಕ ಮತ್ತು ಚೈನಾ ದೇಶಗಳು ಅದಾಗಲೇ ಎಷ್ಟೋ ಅಭಿವೃದ್ಧಿಯನ್ನು ಹೊಂದಂತ ದೇಶಗಳು. ಹೀಗಾಗಿ ಅವರು ಸುಲಭವಾಗಿ ಆಲ್ಟರ್ನೇಟಿವ್ ಸೋರ್ಸ್ ಅನ್ನ ಬಳಸ್ತಿದ್ದಾರೆ. ಆದ್ರೆ ನಮ್ಮ ಭಾರತ ಇನ್ನೂ ಕೂಡ ಅಭಿವೃದ್ಧಿಯನ್ನ ಹೊಂದಿರುವಂತ ದೇಶ. ರಸ್ತೆಗಳು, ರೈಲ್ವೆ, ಫ್ಯಾಕ್ಟರಿ, ಟ್ರಾನ್ಸ್ಪೋರ್ಟ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇದೆಲ್ಲವೂ ಕೂಡ ಅಭಿವೃದ್ಧಿ ಆಗಬೇಕು. ಈ ರೀತಿ ಮಾಡಬೇಕು ಅಂದ್ರೆ ಇದಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಅವಶ್ಯಕತೆ ತುಂಬಾ ಮುಖ್ಯ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಮ್ಮ ದೇಶದ ಟ್ರಾನ್ಸ್ಪೋರ್ಟೇಷನ್ ಅನ್ನು ಅಭಿವೃದ್ಧಿ ಮಾಡಬೇಕು ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ನ ಅಗತ್ಯ ಇದೆ. ಇದೇ ಕಾರಣದಿಂದ ವಿದೇಶದ ಮಾರುಕಟ್ಟೆ ಮೇಲೆ ಗಮನ ಹರಿಸಿದಂತ ರಿಲಯನ್ಸ್ ಮತ್ತು ನಯಾರ ಕಂಪನಿಗಳು ಇತ್ತೀಚೆಗೆ ಭಾರತೀಯ ಮಾರುಕಟ್ಟೆ ಮೇಲೆ ಫೋಕಸ್ ಮಾಡಿ ಅವರ ವ್ಯಾಪಾರವನ್ನ ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ ನಯಾರ ಕಂಪನಿ ನಮ್ಮ ದೇಶದಲ್ಲಿ 6,500ಕ್ಕೂ ಅಧಿಕ ಪೆಟ್ರೋಲ್ ಪಂಪ್ಗಳನ್ನ ಓಪನ್ ಮಾಡಿ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರೈವೇಟ್ ಫ್ಯೂಲ್ ನೆಟ್ವರ್ಕ್ ಆಗಿ ಬದಲಾಗಿದೆ. ಅಷ್ಟೇ ಅಲ್ಲ, ನಯಾರ ಕಂಪನಿ 2025 ಒಂದೇ ವರ್ಷದಲ್ಲಿ 4,000ಕ್ಕೂ ಹೆಚ್ಚು ಪೆಟ್ರೋಲ್ ಬಂಕ್ಗಳನ್ನ ಓಪನ್ ಮಾಡಬೇಕು ಅಂತ ಟಾರ್ಗೆಟ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತಿದೆ. ಅಂದ್ರೆ ಈ ಕಂಪನಿ ಪ್ರತಿ ದಿವಸ ಯಾವುದೋ ಒಂದು ಪ್ರತ್ಯೇಕ ಪ್ರದೇಶದಲ್ಲಿ ಒಂದು ಹೊಸ ಪೆಟ್ರೋಲ್ ಬಂಕ್ ಅನ್ನ ಓಪನ್ ಮಾಡ್ತಾ ಇದೆ. ಹೀಗಾಗಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಅಧಿಕವಾಗಿ ನಯಾರ ಪೆಟ್ರೋಲ್ ಬಂಕ್ಗಳು ಕಾಣಿಸ್ತಿದ್ದಾವೆ. ರಿಲಯನ್ಸ್ ಕಂಪನಿ ಕೂಡ ಈ ಉದ್ಯಮದಲ್ಲಿ ಪೈಪೋಟಿ ಕೊಡೋದಕ್ಕೆ 2020ರಲ್ಲಿ ಸ್ಟ್ರಾಟಜಿಕ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಅದೇನಪ್ಪ ಅಂದ್ರೆ ಇಂಗ್ಲೆಂಡ್ ನಲ್ಲಿರುವಂತಹ BP ಎಂಬ ಆಯಿಲ್ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡು ಭಾರತದಲ್ಲಿ ಜಿಯೋ BP ಎಂಬ ಹೊಸ ಬ್ರಾಂಡ್ ಅನ್ನ ಶುರು ಮಾಡುತ್ತೆ. ಇದರ ಭಾಗವಾಗಿನೇ ಒಂದು ಕಾಲದಲ್ಲಿ ರಿಲಯನ್ಸ್ ಪೆಟ್ರೋಲ್ ಪಂಪ್ ಎಂಬ ಹೆಸರಿನ ಪೆಟ್ರೋಲ್ ಬಂಕ್ಗಳು ಇವತ್ತು ಜಿಯೋ BP ಪೆಟ್ರೋಲ್ ಬಂಕ್ಗಳಾಗಿ ಬದಲಾಗಿದ್ದಾವೆ. ಭಾರತದಲ್ಲಿ ಪ್ರಸ್ತುತ ರಿಲಯನ್ಸ್ ನ 1972 ಪೆಟ್ರೋಲ್ ಬಂಕ್ಗಳು ಇದ್ದಾವೆ. ಆದ್ರೆ ಈಗ ಕೆಲವೊಂದು ಪ್ರದೇಶದಲ್ಲಿ ನಯಾರ ಪೆಟ್ರೋಲ್ ಬಂಕ್ಗಳನ್ನ ಮುಚ್ಚಲಾಗ್ತಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಯಾರ ಕಂಪನಿ ಪೆಟ್ರೋಲ್ ಮತ್ತು ಡೀಸೆಲ್ ತಯಾರು ಮಾಡೋದಕ್ಕೆ ಬೇಕಾದಂತ ಕ್ರೂಡ್ ಆಯಿಲ್ ರಷ್ಯಾದಿಂದ ಇಂಪೋರ್ಟ್ ಆಗ್ತಿದೆ. ಆದ್ರೆ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ್ರಿಂದ ರಷ್ಯಾ ಮೇಲೆ ಸ್ಯಾಂಕ್ಷನ್ ಅನ್ನ ವಿಧಿಸಿದೆ. ಇದರ ಭಾಗವಾಗಿ ಯಾವುದೇ ಶಿಪ್ಪಿಂಗ್ ಕಂಪನಿ ಕೂಡ ರಷ್ಯಾಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಅನ್ನ ಕೊಡಬಾರದು. ಹೀಗಾಗಿನೇ ಸಮಯಕ್ಕೆ ಸರಿಯಾಗಿ ರಷ್ಯಾದಿಂದ ಬರಬೇಕಿದ್ದಂತ ಕಚ್ಚಾ ತೈಲ ಗುಜರಾತ್ನ ಆಯಿಲ್ ರಿಫೈನರಿಗೆ ತಲುಪ್ತಿಲ್ಲ. ಹೀಗಾಗಿ ನಯಾರ ಕಂಪನಿ ತಮ್ಮ ಪೆಟ್ರೋಲ್ ಸ್ಟೇಷನ್ಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಪ್ಲೈ ಮಾಡಲಾಗದೆ ಎಷ್ಟೋ ಪೆಟ್ರೋಲ್ ಬಂಕ್ಗಳು ಮುಚ್ಚಲಾಗಿದೆ. ಈಗ ನಾನು ನಿಮಗೆ ಒಂದು ಮುಖ್ಯವಾದಂತ ವಿಚಾರವನ್ನ ಹೇಳ್ತೀನಿ ಕೇಳಿ. ಈ ನಯಾರ ಕಂಪನಿಯನ್ನ ರಷ್ಯಾದ ರೋಸ್ನೆಫ್ಟ್ ಕಂಪನಿ 2017ರಲ್ಲಿ ಖರೀದಿ ಮಾಡಿತು ಅಂತ ಹೇಳಿದ್ದೆ. ಆದ್ರೆ ಅದೇ ರೋಸ್ನೆಫ್ಟ್ ಕಂಪನಿ ಮತ್ತೆ ನಯಾರ ಕಂಪನಿಯನ್ನ ಮಾಡೋದಕ್ಕೆ ಸಿದ್ಧವಾಗಿದೆ ಎಂಬ ಸುದ್ದಿಗಳು ಕೇಳ್ಬರ್ತಿವೆ. ಭಾರತದಲ್ಲಿ ಇಷ್ಟು ವೇಗವಾಗಿ ಬೆಳೀತಿರುವಂತಹ ಈ ನಯಾರ ಕಂಪನಿಯನ್ನ ಯಾಕೆ ಮಾರೋದಕ್ಕೆ ಮುಂದಾಗಿದ್ದಾರೆ ಅಂತ ನೀವು ಯೋಚಿಸ್ತಿದ್ದೀರಾ? ಯಾಕೆಂದ್ರೆ ವಿದೇಶಿ ಕಂಪನಿಗಳು ಬೇರೆ ದೇಶದಲ್ಲಿ ಕಂಪನಿಯನ್ನ ಸ್ಥಾಪಿಸಿ ವ್ಯಾಪಾರವನ್ನ ಮಾಡೋದು ಸುಲಭ. ಆದ್ರೆ ಅಲ್ಲಿ ಬಂದಂತ ಲಾಭವನ್ನ ತಿರುಗಿ ತಮ್ಮ ದೇಶಕ್ಕೆ ತಗೊಂಡು ಹೋಗೋದು ತುಂಬಾ ಕಷ್ಟ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ನಿಯಮಗಳು ಬಹಳ ಕ್ಲಿಷ್ಟಕರವಾಗಿರ್ತವೆ. ಮತ್ತೊಂದು ಕಡೆ ರಷ್ಯಾಗೆ ಯುರೋಪಿಯನ್ ಯೂನಿಯನ್ ವಿಧಿಸಿರುವಂತ ಸ್ಯಾಂಕ್ಷನ್ ನಿಂದ ತಮ್ಮ ಉದ್ಯಮವನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕ ಹಣ ಬೇಕಾಗುತ್ತೆ. ಹೀಗಾಗಿ ಭಾರತದಲ್ಲಿ ಹೆಚ್ಚಾಗಿ ಲಾಭ ಸಿಗದಂತ ಕಾರಣ ಈ ಒಂದು ಉದ್ಯಮವನ್ನ ಮಾರಾಟ ಮಾಡಿ ಈ ಒಂದು ಹಣವನ್ನ ತಮ್ಮ ದೇಶಕ್ಕೆ ತಗೊಂಡು ಹೋಗುವಂತ ಯೋಜನೆಯಲ್ಲಿ ಇದ್ದಾರೆ. ನಯಾರ ಕಂಪನಿಯನ್ನ ಖರೀದಿ ಮಾಡೋದಕ್ಕೆ ರಿಲಯನ್ಸ್, ಅದಾನಿ ಮತ್ತೆ ONGC ಈ ರೀತಿ ಅನೇಕ ಕಂಪನಿಗಳು ಮುಂದೆ ಬಂದಿವೆ. ಆದ್ರೆ ರೋಸ್ನೆಫ್ಟ್ ಕಂಪನಿ ನಯಾರ ಕಂಪನಿ ಮೇಲೆ $20 ಬಿಲಿಯನ್ ಬೆಲೆಯನ್ನ ಕಟ್ಟಿದೆ.
ಆದ್ರೆ ಭವಿಷ್ಯದಲ್ಲಿ ಬೆಲೆ ಬಾಳದೆ ಇರುವಂತ ಈ ಒಂದು ಉದ್ಯಮಕ್ಕೆ ಇಷ್ಟೊಂದು ಬೆಲೆ ಕೊಟ್ಟು ಖರೀದಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅದಾನಿ ಕಂಪನಿ ಪಕ್ಕಕ್ಕೆ ಸರಿದಿದೆ. ಆದ್ರೆ ರಿಲಯನ್ಸ್ ಕಂಪನಿ ಮಾತ್ರ ಇನ್ನೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದೆ. ಒಂದ್ ವೇಳೆ ಮುಖೇಶ್ ಅಂಬಾನಿ ನಯಾರ ಕಂಪನಿಯನ್ನ ಖರೀದಿ ಮಾಡಿದ್ರೆ ಗವರ್ನಮೆಂಟ್ ಕಂಪನಿ ಆದಂತ ಇಂಡಿಯನ್ ಆಯಿಲ್ ಕಂಪನಿಯನ್ನ ಮೀರಿ ದೇಶದಲ್ಲಿ ಅತ್ಯಂತ ದೊಡ್ಡ ಆಯಿಲ್ ರಿಫೈನರಿಯಾಗಿ ಇದು ಬೆಳೆಯುತ್ತೆ. ವೀಕ್ಷಕರೇ, ಭಾರತೀಯ ಕಂಪನಿಯಾಗಿ ಬೆಳೆದಿದ್ದಂತ ನಯಾರ ಕಾರಣಾಂತರಗಳಿಂದ ರಷ್ಯಾ ಕೈಯನ್ನ ಸೇರಿತು. ಮತ್ತೆ ಈಗ ಭಾರತ ಕೈಗೆ ಸೇರುತ್ತಾ ಅಂತ ಕಾದ್ ನೋಡ್ಬೇಕಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.